ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದು ಸ್ಪ್ಯಾಗೆಟಿ ಮಾಡೋದು ಹೇಗೆ ಅಂತ. ಸ್ಪ್ಯಾಗೆಟಿ ಅಂದರೆ ಇದರ ಟೇಸ್ಟು ಪಾಸ್ತಾ ಥರ ಇರ್ತದೆ, ನೋಡಲಿಕ್ಕೆ ನೂಡಲ್ಸ್ ಥರ ಇರ್ತದೆ. ಹೆಸರು ಮಾತ್ರ ಸ್ಪ್ಯಾಗೆಟಿ ಅಂತ. ನೂಡಲ್ಸ್ ಹೇಳುವುದಾದರೆ ನೀವು ಇಷ್ಟ ನೂಡಲ್ಸ್ ಅಂತಲೂ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಇವತ್ತು ತುಂಬ ಈಸಿಯಾಗಿ ಇದನ್ನು ಹೇಗೆ ಮಾಡೋದು, ಜಾಸ್ತಿ ಮಸಾಲ ವೆಜಿಟೇಬಲ್ಸ್ ಏನೂ ಇಲ್ಲದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಬನ್ನಿ ಫ್ರೆಂಡ್ಸ್, ಫುಲ್ ವೀಡಿಯೋ ಸ್ಕಿಪ್ ಮಾಡ್ಕೊಳ್ದೆ ನೋಡ್ಕೊಳ್ಳಿ. ಇಲ್ಲಿ ನಾನು ಸ್ಪ್ಯಾಗೆಟಿಯದ್ದು 2 ಪ್ಯಾಕೆಟ್ ತಗೊಂಡಿದ್ದೇನೆ. ಇದು ಬಾಯ್ಲ್ ಮಾಡಿದ ಮೇಲೆ ಎಷ್ಟಾಗ್ತದೆ ಅಂತ ನೋಡಬೇಕು. 2 ಪ್ಯಾಕೆಟ್ ಅಂತ ತಗೊಂಡಿದ್ದೇನೆ. ಇಲ್ಲಿ ಫಸ್ಟಿಗೆ ನೀರು ಕುದಿಲಿಕ್ಕೆ ಇಡೋಣ. ನೀರು ಕುದಿಲಿಕ್ಕೆ ಇಟ್ಟಾಗ ಇದಕ್ಕೆ ಜಾಸ್ತಿ ಏನು ಹಾಕಲಿಕ್ಕಿಲ್ಲ, ಇದಕ್ಕೆ ಉಪ್ಪು ಮಾತ್ರ ಹಾಕ್ಲಿಕ್ಕಿರೋದು. ಉಪ್ಪನ್ನು ಫಸ್ಟಿಗೆ ಹಾಕಿಬಿಡಿ, ಇಲ್ಲಾಂದರೆ ಮತ್ತೆ ಮರೆತೋದ್ರೆ ಕಷ್ಟ, ಚಪ್ಪೆ ಆಗ್ತದೆ ಅದು ಸ್ಪ್ಯಾಗೆಟಿ ನಮ್ಮದು. ಇಲ್ಲಿ ಅಷ್ಟರವರೆಗೆ ನಾನು ಚಿಕನನ್ನು ಮ್ಯಾರಿನೇಟ್ ಮಾಡ್ತೇನೆ. ಅಂದರೆ ಚಿಕನನ್ನು ಈ ಥರ ಸಣ್ಣ ಸಣ್ಣಗೆ ಪೀಸಸ್ ತಗೊಂಡಿದ್ದೇನೆ. ನಿಮಗೆ ಜಾಸ್ತಿ ಚಿಕನ್ ಇಷ್ಟ ಅಂದರೆ ಜಾಸ್ತಿ ತಗೊಳ್ಳಿ, ಚಿಕನ್ ಬೋನ್ಲೆಸ್ ಪೀಸಸ್ ತಗೊಳ್ಳಿ. ಇಲ್ಲಿ ನಾನು ಎಲ್ಲ ಪೀಸಸ್ ಮಿಕ್ಸ್ ತಗೊಂಡಿದ್ದೇನೆ. ಇಲ್ಲಿ ಮ್ಯಾರಿನೇಟ್ ಮಾಡಲಿಕ್ಕೋಸ್ಕರ ಅದಕ್ಕೆ ಏನೆಲ್ಲ ಬೇಕು ಸ್ಪೈಸಸ್ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು ಮೆಣಸಿನ ಪುಡಿ ಹಾಕಿದ್ದೇನೆ. ಖಾರ ನೀವು ಜಾಸ್ತಿ ತಿನ್ನುವವರಾದರೆ ಸ್ವಲ್ಪ ಖಾರ ಜಾಸ್ತಿ ಹಾಕಿ. ನಾನು ಇಲ್ಲಿ ಅಷ್ಟು ಖಾರ ಮಾಡ್ತಿಲ್ಲ, ಮಕ್ಕಳು ತಿಂತಾರಂತ. ಹಾಗೂ ಇಲ್ಲಿ ಅರಿಶಿನ ಪುಡಿ ಸ್ವಲ್ಪ, ಇದು ಕೊತ್ತಂಬರಿ ಪುಡಿ ಒಂದು ಅರ್ಧ ಸ್ಪೂನ್. ನಾನು ಈ ಸ್ಪೂನ್ ನೋಡಿ, ಈ ಸಣ್ಣ ಸ್ಪೂನಲ್ಲಿ ಹಾಕ್ತಾ ಇರೋದು ಎಲ್ಲ, ಟೀ ಸ್ಪೂನಲ್ಲಿ ಅಲ್ಲ, ಸಣ್ಣ ಒಂದು ಸ್ಪೂನಲ್ಲಿ ಐಸ್ ಕ್ರೀಮದು ಸ್ಪೂನ್ ಸಣ್ಣ ಐಸ್ ಕ್ರೀಮದ್ದು ಸ್ಪೂನ್ ಬರ್ತದಲ್ವ, ಅದರಲ್ಲಿ ಸ್ವಲ್ಪ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಕೂಡ ಹಾಕಿದ್ದೇನೆ. ಇಲ್ಲಿ ಈಗ ಡಾರ್ಕ್ ಸೋಯಾ ಸಾಸ್ ಹಾಕ್ತಾ ಇದ್ದೇನೆ. ಡಾರ್ಕ್ ಸೋಯಾ ಸಾಸ್ ಹಾಕೋದ್ರಿಂದ ಇದ್ರ ಫ್ಲೇವರ್ ಇನ್ನೂ ಚೆನ್ನಾಗಿ ಬರ್ತದೆ. ಆಮೇಲೆ ಇಲ್ಲಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬ ಜಾಸ್ತಿ ಹಾಕಬೇಡಿ ಈ ಚಿಕನ್ಗೆ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಹಾಕಿದರೆ ಸಾಕು, ಸಣ್ಣ ಒಂದು ಚಮಚದಲ್ಲಿ ಹಾಕಿದರೆ ಸಾಕು. ಇಲ್ಲಿ ಈಗ ಉಪ್ಪು ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಕೂಡ ಉಪ್ಪು ಇದ್ದಿದ್ದರಿಂದ ಉಪ್ಪು ಜಾಸ್ತಿ ಹಾಕ್ತಾ ಇಲ್ಲ. ಇದನ್ನೆಲ್ಲ ಈಗ ಈ ಥರ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಎಲ್ಲ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ, ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಕೈಯಲ್ಲಿಯೇ. ಈಗ ಇದಕ್ಕೆ ಇಲ್ಲಿ ಚಿಕನ್ ಮಸಾಲ ಪುಡಿ ನೆನಪೋಗಿತ್ತು ನನಗೆ. ಇದಕ್ಕೆ ಈಗ ಚಿಕನ್ ಮಸಾಲ ಪುಡಿ ಕೂಡ ಹಾಕ್ತಾ ಇದ್ದೇನೆ. ಚಿಕನ್ ಮಸಾಲ ಪುಡಿ ಇಲ್ಲ ಅಂದರೆ ಪರವಾಗಿಲ್ಲ, ಗರಂ ಮಸಾಲ ಪೌಡರ್ ಹಾಕಿ. ನಿಮಗೆ ಗರಂ ಮಸಾಲ ಪೌಡರ್ ಇಲ್ಲ ಅಂದರೆ ಚಿಕನ್ ಮಸಾಲ ಪೌಡರ್ ಹಾಕಿ. ನಾನಿಲ್ಲಿ ಎರಡನ್ನು ಕೂಡ ಹಾಕ್ತಾ ಇದ್ದೇನೆ. ನಿಮ್ಗೆ ಏನಾದರೂ ನನ್ನ ಈ ವಿಡಿಯೋದಲ್ಲಿ ಡೌಟ್ ಇದ್ದರೆ ಖಂಡಿತ ನೀವು ನನಗೆ ಕಮೆಂಟ್ ಮಾಡಿ ಕೇಳ್ಬೋದು ಫ್ರೆಂಡ್ಸ್. ಈಗ ಇದನ್ನೆಲ್ಲ ಚೆನ್ನಾಗಿ ಈ ಥರ ನಾನು ಮಿಕ್ಸ್ ಮಾಡ್ತೇನೆ. ಮಿಕ್ಸ್ ಮಾಡಿ ಈಗ ಇದು ಮ್ಯಾರಿನೇಟಿಗೋಸ್ಕರ ಇಡ್ತೇನೆ. ಒಂದು ಅರ್ಧ ಗಂಟೆ ಇಟ್ಟಿದ್ದೇನೆ ಅಷ್ಟೇ, ಜಾಸ್ತಿ ಟೈಮ್ ಇರಲಿಲ್ಲ. ಅಲ್ಲಿ ನಮ್ಮ ಸ್ಪ್ಯಾಗೆಟಿ ಇದು ನೂಡಲ್ಸ್ ಬಾಯ್ಲ್ ಆಗುವ ತನಕ ಇಲ್ಲಿ ಮ್ಯಾರಿನೇಟ್ ಇಟ್ಟಿದ್ದೇನೆ. ಇಲ್ಲಿ ಈ ಪ್ಯಾಕೆಟನ್ನು ಈಗ ಓಪನ್ ಮಾಡೋಣ, ಹೇಗಿದೆ ಅಂತ ನೋಡಿ. ಇದು ನೋಡಿ, ಈ ಥರ ಇರ್ತದೆ ಸ್ಪ್ಯಾಗೆಟಿ ಅಂತ. ನೋಡಲಿಕ್ಕೆ ನೂಡಲ್ಸ್ ಥರ, ತಿನ್ನುವಾಗ ಪಾಸ್ತಾ ಥರ ಟೇಸ್ಟ್ ಇದರದ್ದು. ತುಂಬ ಚೆನ್ನಾಗಿ ಬರ್ತದೆ. ಇದನ್ನು ಬೇರೆ ಬೇರೆ ಟೈಪಲ್ಲಿ ಕೂಡ ಮಾಡ್ತಾರೆ. ನಾನು ಇವತ್ತು ನಿಮ್ಮ ಜೊತೆ ಸಿಂಪಲಾಗಿ ಶೇರ್ ಮಾಡಿದ್ದೇನೆ ಅಷ್ಟೇ. ನೀವು ಕೂಡ ಖಂಡಿತ ಇದನ್ನು ಟ್ರೈ ಮಾಡ್ಬೋದು ಈಸಿಯಾಗಿ. ನೀವು ಪಾಸ್ತಾ ಇದನ್ನು ಕೂಡ ಈ ಥರನೇ ಮಾಡಿದರೂ ಕೂಡ ಚೆನ್ನಾಗಿರ್ತದೆ. ಈ ಥರ ನಾನು ಇವತ್ತು ಮಾಡಿದ್ದೇನಲ್ವ ಈ ಸ್ಪ್ಯಾಗೆಟಿ, ಅದೇ ಥರ ನೀವು ಅದನ್ನು ಮಾಡಿದರೂ ಕೂಡ ತುಂಬ ಚೆನ್ನಾಗಿರ್ತದೆ. ಒಂದು ಪ್ಯಾಕೆಟಲ್ಲಿ ಇಷ್ಟು ಬರ್ತದೆ, ಕ್ವಾಂಟಿಟಿ ಅಂತೂ ತುಂಬ ಉಂಟು. ನೋಡಿ, ನನಗೆ ಇದನ್ನು ಈಗ ಎಷ್ಟು ಬಾಯ್ಲ್ ಮಾಡೋದಂತ ಅಂದಾಜು ಆಗ್ತಾ ಇಲ್ಲ. ಯಾಕಂದರೆ ಇದು ಪ್ಯಾಕೆಟಲ್ಲಿ ಈ ಥರ ಇರೋದ್ರಿಂದ 2 ಪ್ಯಾಕೆಟನ್ನು ಕೂಡ ಬಾಯ್ಲ್ ಮಾಡಬೇಕಾ ಅಂತ ನೋಡ್ತಾ ಇದ್ದೇನೆ. ನೋಡಿ, ಈ ಥರ 2 ಪ್ಯಾಕೆಟ್ ಓಪನ್ ಮಾಡಿದ ಮೇಲೆ ಇಷ್ಟು ಆಯಿತು. ನೋಡಿ, ಎಷ್ಟು ತುಂಬ ಆಯಿತು ನೋಡಿ. ಇದು ಬಾಯ್ಲ್ ಆದಮೇಲೆ ಇನ್ನೂ ಇದರ ಡಬಲ್ ಆಗ್ತದೆ. ತುಂಬ ಚೆನ್ನಾಗಿರ್ತದೆ ಇದರ ಟೇಸ್ಟ್. ಇಲ್ಲಿ ನಮ್ಮ ನೀರು ಕೂಡ ಕುದೀತಾ ಉಂಟು. ಈಗ ನಾನು ಈ ಥರ ಎಲ್ಲ ಸ್ಪ್ಯಾಗೆಟಿ ಇದಕ್ಕೆ ಆ್ಯಡ್ ಮಾಡ್ತೇನೆ. ಈ ಥರ ಇಡೀ ಹಾಕಿದಾಗಂತೂ ನನಗೆ ಅನಿಸಿತು ಇದನ್ನು ಕಟ್ ಮಾಡಿ ಹಾಕಿದರೆ ಒಳ್ಳೇದಿರ್ಬೋದು ಅಂತ, 2 ತುಂಡು ಮಾಡಿ. ಅದಕ್ಕೋಸ್ಕರ ನೆಕ್ಸ್ಟ್ ಹಾಕುವಾಗ ಇದನ್ನು 2 ತುಂಡು ಮಾಡಿ ಹಾಕ್ತಾ ಇದ್ದೇನೆ. ಯಾಕಂದರೆ ಈ ಥರ ಬೇಯುವಾಗ ಎಲ್ಲ ಫುಲ್ ಅದಕ್ಕೆ ಮುಳುಗ್ತಾ ಇರಲಿಲ್ಲ. ಸ್ವಲ್ಪ ಬಾಯ್ಲ್ ಆದಮೇಲೆ ಎಲ್ಲ ಫುಲ್ ಡೀಪ್ ಆಗ್ತದೆ. ಈಗ ನೋಡಿ, ಈ ಥರ ಪೀಸಸ್ ಮಾಡಿ ಹಾಕಿದರೆ ಸ್ವಲ್ಪ ಈಸಿ ಅಂತ ಅನಿಸಿತು. 2 ಪೀಸಸ್ ಮಾಡಿ ಹಾಕಿದ್ದು, ಮಧ್ಯದಲ್ಲಿ ಒಂದು ಕಟ್ ಕೊಟ್ಟಿದ್ದು ಅಷ್ಟೇ ಇದಕ್ಕೆ. ಈಗ ಇದನ್ನೆಲ್ಲ ಚೆನ್ನಾಗಿ ಬಾಯ್ಲ್ ಮಾಡಲಿಕ್ಕೋಸ್ಕರ ಇಡೋಣ. ಸ್ವಲ್ಪ ಪಾತ್ರೆ ಸಣ್ಣಗಾಯಿತು ಅಂತ ಅನಿಸ್ತು, ಪರವಾಗಿಲ್ಲ ಅಡ್ಜಸ್ಟ್ ಮಾಡೋಣ ಅಂತ ಬೇರೆ ಪಾತ್ರೆಗೆ ಹಾಕಲಿಲ್ಲ, ಇದರಲ್ಲೇ ಮಾಡೋಣ ಅಂತ. ನೋಡಿ, ಈ ಥರ ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಅಷ್ಟೇ. ಅಂದರೆ ಇಷ್ಟು ಬೇಗ ಏನೂ ಆಗೋದಿಲ್ಲ, ಬೇಯೋದಿಲ್ಲ, ಸ್ವಲ್ಪ ಟೈಮ್ ಬೇಕಾಗ್ತದೆ ಇದು ಬೇಯಲಿಕ್ಕೆ. ಈಗ ಇದನ್ನು ಈ ಥರ ಸ್ವಲ್ಪ ಎಣ್ಣೆ ಕೂಡ ಹಾಕೋಣ. ಎಣ್ಣೆ ಹಾಕೋದ್ರಿಂದ ಈ ಥರ ಬಿಡಿಯಾಗಿ ಬೇಯ್ತದೆ, ಅಂಟ್ಕೊಳ್ಳುವುದಿಲ್ಲ ಒಂದಕ್ಕೊಂದು. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೇನೆ. ಈಗ ಅಂತೂ ನಮ್ಮ 90% ಬೇಯ್ದಿದೆ. ಈಗ ಸ್ವಲ್ಪ ಇರೋದು, ಒಂದು 10% ಬೆಂದರೆ ರೆಡಿ ಆಗ್ತದೆ ಇದು. ನೀರು ತುಂಬ ದೊಡ್ಡ ಪಾತ್ರೆಯಲ್ಲಿ ಇಟ್ಟರೆ ಒಳ್ಳೇದು ಇರ್ತದೆ. ನೀವು ಈ ಥರ ನೂಡಲ್ಸ್, ಪಾಸ್ತಾ, ಈ ಸ್ಪ್ಯಾಗೆಟಿ ಎಲ್ಲ ಬಾಯ್ಲ್ ಮಾಡೋದಾದರೆ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಇಡಿ. ಇಲ್ಲಾಂದರೆ ನೋಡಿ, ಈ ಥರ ನೀರು ಸ್ವಲ್ಪ ಕಮ್ಮಿ ಆಗ್ತದೆ. ಈಗ ಇದು ಬೇಯ್ದಿದೆ ನೋಡಿ,
ಈ ಥರ ಚೆನ್ನಾಗಿ ಬೇಯ್ದಿದೆ. ಈಗ ಇದರ ನೀರನ್ನೆಲ್ಲ ಒಂದು ಸೋಸ್ಕೊಳ್ಳೋಣ. ಈ ಥರ ನೀರು ಸೋಸ್ಕೊಂಡ ಮೇಲೆ ಫ್ರೆಂಡ್ಸ್ ಇದಕ್ಕೆ ತಣ್ಣಗಿರುವ ನೀರನ್ನು ಹಾಕಬೇಕು. ಆಗ ಇದು ಇನ್ನೂ ತುಂಬ ಬಿಡಿ ಬಿಡಿಯಾಗಿರ್ತದೆ, ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಾನು ಇದನ್ನು ನೀರೆಲ್ಲ ಸೋಸಿದ ಮೇಲೆ ಇದಕ್ಕೆ ತಣ್ಣಗಿರುವ ನೀರು ಹಾಕಿದ್ದೇನೆ. ಅದರಿಂದಾಗಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ, ನೀವೇ ನೋಡಿ ಫ್ರೆಂಡ್ಸ್. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೂ ನಿಮ್ಮ ಅಭಿಪ್ರಾಯ ಹಾಗೂ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸ್ಬೋದು, ಕೇಳಬಹುದು. ಈಗ ಇಲ್ಲಿ ಬಾಯ್ಲ್ ಮಾಡಿಟ್ಟಂಥ ಸ್ಪೆಗೆಟಿ ಅಂತೂ ರೆಡಿಯಾಗಿದೆ ಅಲ್ಲಿ. ಈಗ ಇಲ್ಲಿ ನಾವಿಲ್ಲಿ ಮ್ಯಾರಿನೇಟ್ ಮಾಡಿಟ್ಟಂತಹ ಚಿಕನನ್ನು ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ತವ ತಗೊಂಡು ಈ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು, ಜಾಸ್ತಿ ಎಣ್ಣೆ ಹಾಕಬೇಕಂತ ಇಲ್ಲ. ತವಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಅದಕ್ಕೆ ಈಗ ಇಲ್ಲಿ ನಾವು ಮ್ಯಾರಿನೇಟ್ ಮಾಡಿಟ್ಟಂತಹ ಚಿಕನನ್ನೆಲ್ಲ ಹಾಕೋಣ. ಈ ಥರ ನೋಡಿ ಎಲ್ಲ ಚಿಕನನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ಒಂದೇ ಸಲ. ನಾನು ಅಷ್ಟೊಂದು ಚಿಕನ್ ಜಾಸ್ತಿ ತಗೊಳ್ಳಿಲ್ಲ ಅಲ್ವಾ, ಒಂದೇ ಸಲ ಈ ತವದಲ್ಲಿ ಒಂದೇ ಟ್ರಿಪ್ಪಲ್ಲಿ ಆಯಿತು. ಈಗ ಇದನ್ನು ಈ ಥರ ಎಣ್ಣೆಯಲ್ಲಿ ಹಾಕಿ, ಜಾಸ್ತಿ ಎಣ್ಣೆ ಎಲ್ಲ ಹಾಕಬೇಡಿ, ಸ್ವಲ್ಪ ಎಣ್ಣೆ ಹಾಕಿದರೂ ಕೂಡ ಸಾಕು. ಈಗ ಇದನ್ನು ಮುಚ್ಚಳ ಇಟ್ಟು ಈ ತವಾದಲ್ಲಿ ಸ್ವಲ್ಪ ಹೊತ್ತು ನಾವು ಫ್ರೈ ಆಗಲಿಕ್ಕೋಸ್ಕರ ಬಿಟ್ಟು ಬಿಡೋಣ. ಈ ಥರ ನೀವು ಚಪಾತಿ ಎಲ್ಲ ಮಾಡುವ ತವಾದಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರ್ತದೆ. ನಾನು ಅದಕ್ಕೆ ಯಾವತ್ತೂ ಈ ಥರ ಫ್ರೈ ಮಾಡುವಾಗ ತವದಲ್ಲಿಯೇ ಮಾಡೋದು. ಅಲ್ಲಿ ಅದು ಫ್ರೈ ಆಗ್ತಾ ಇರುವ ತನಕ ಇಲ್ಲಿ ಇದರ ಮಸಾಲ ರೆಡಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಆಮೇಲೆ ಇಲ್ಲಿ 2 ಈರುಳ್ಳಿ, 1 ಕ್ಯಾರೆಟ್ ಅಷ್ಟೇ, ಜಾಸ್ತಿ ಏನು ವೆಜಿಟೇಬಲ್ ಹಾಕ್ತಾ ಇಲ್ಲ. ನಿಮಗೆ ಇಷ್ಟ ಅಂತ ಅಂದರೆ ಜಾಸ್ತಿ ವೆಜಿಟೇಬಲ್, ಶಿಮ್ಲಾ ಮಿರ್ಚಿ ಅಂದರೆ ದೊಡ್ಡ ಮೆಣಸು, ಕ್ಯಾಪ್ಸಿಕಮ್ ಬರ್ತದಲ್ವ ಅದು, ಹಾಗೂ ನೀವು ಬೀನ್ಸ್ ಇದೆಲ್ಲ ಆ್ಯಡ್ ಮಾಡ್ಬೋದು. ನಿಮ್ಮ ಇಷ್ಟ. ವೆಜಿಟೇಬಲ್ಸ್ ನಿಮಗೆ ಯಾವ್ದು ಇಷ್ಟ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಈರುಳ್ಳಿ ಹಾಗೂ ಕ್ಯಾರೆಟನ್ನು ಹಾಕಿದ್ದೇನೆ. ಇಲ್ಲಿ ನೋಡಿ ಚಿಕನ್ ಕೂಡ ಫ್ರೈ ಆಗ್ತಾ ಉಂಟು, ಇನ್ನೂ ಸ್ವಲ್ಪ ಆಗಲಿಕ್ಕೆ ಉಂಟು. ಅದಕ್ಕೋಸ್ಕರ ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಮುಚ್ಚಳ ಇಟ್ಟು ಬಿಡೋಣ, ಅಲ್ಲಿ ತನಕ ಆಗ್ತಾ ಇರಲಿ. ಇದಕ್ಕೆ ನೀವು ಸ್ಪ್ರಿಂಗ್ ಆನಿಯನ್ ಹಾಕಿದರೆ ತುಂಬ ಟೇಸ್ಟಿ ಇರ್ತದೆ. ನಮ್ಮ ಮನೆಯಲ್ಲಿ ಸ್ಪ್ರಿಂಗ್ ಆನಿಯನ್ ಅವೈಲೇಬಲ್ ಇರಲಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಸ್ಪ್ರಿಂಗ್ ಆನಿಯನ್ ಹಾಕಲಿಲ್ಲ, ಸಾರಿ. ಈಗ ಇದಕ್ಕೆ ಸ್ವಲ್ಪ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಕೂಡ ಹಾಕಿ ಈ ಥರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ತುಂಬ ಒಳ್ಳೆ ಪರಿಮಳ ಬರುವ ತನಕ ಗಾರ್ಲಿಕ್ ಜಿಂಜರದ್ದು ಅಷ್ಟೇ, ಜಾಸ್ತಿ ಏನು ಬೇಡ. ಈಗ ಇಲ್ಲಿ ಹಕ್ಕ ನೂಡಲ್ಸ್ ಮಸಾಲ ಕೂಡ ಸ್ವಲ್ಪ ಹಾಕ್ತಾ ಇದ್ದೇನೆ ನಾನು ಟೇಸ್ಟಿಗೋಸ್ಕರ. ಟೇಸ್ಟ್ ತುಂಬ ಚೆನ್ನಾಗಿ ಬರಲಿ ಅಂತ ರೆಡಿಮೇಡ್ ಮಸಾಲ ತಗೊಂಡು ಬಂದದ್ದು, ಅದನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ಇದಕ್ಕೆ ಈಗ ಸ್ವಲ್ಪ ಮೆಣಸಿನ ಪುಡಿ, ಖಾರ ಎಲ್ಲ ನಿಮ್ಮ ಇಷ್ಟ, ಜಾಸ್ತಿ ಸ್ಪೈಸಿ ತಿನ್ನುವವರಾದರೆ ಮೆಣಸಿನ ಪುಡಿ ಜಾಸ್ತಿ ಹಾಕಿ. ನಾನೆಲ್ಲ ಮೆಣಸಿನ ಪುಡಿ ಎಲ್ಲ ಕಮ್ಮಿ ಖಾರ ಮಾಡೋದು ಮನೆಯಲ್ಲಿ, ಏನು ಮಾಡುವಾಗ ಸಹ. ಈಗ ಇದಕ್ಕೆ ನಮ್ಮ ಅಕ್ಕ ನೂಡಲ್ಸ್ ಮಸಾಲ ಹಾಕೋಣ. ನೋಡಿ ಒಂದು ಪ್ಯಾಕೆಟಲ್ಲಿ ಕ್ವಾಂಟಿಟಿ ಅಂತೂ ತುಂಬ ಚೆನ್ನಾಗಿದೆ. ಸ್ವಲ್ಪ ಡಾರ್ಕ್ ಸೋಯಾ ಸಾಸ್ ಒಂದು ಸ್ಪೂನಷ್ಟು, ಇದು ಗ್ರೀನ್ ಚಿಲ್ಲಿ ಸಾಸ್, ಹಾಗೂ ಇಲ್ಲಿ ರೆಡ್ ಚಿಲ್ಲಿ ಸಾಸ್, ಇಷ್ಟೇ ಸಾಸಸ್ ಹಾಕ್ತಾ ಇರೋದು. ವಿನಿಗರ್ ಕೂಡ ಆ್ಯಡ್ ಮಾಡ್ಬೋದು, ನಾನು ವಿನಿಗರ್ ಆ್ಯಡ್ ಮಾಡ್ತಾ ಇಲ್ಲ. ಚಿಕನ್ ಮಸಾಲ ಪೌಡರ್ ಹಾಕ್ತಾ ಇದ್ದೇನೆ. ಚಿಕನ್ ಕ್ಯೂಬ್ ಇದ್ದರೆ ಚಿಕನ್ ಕ್ಯೂಬ್ ಹಾಕಿ, ಚಿಕನ್ ಮಸಾಲ ಸ್ಕಿಪ್ ಮಾಡಿ ಚಿಕನ್ ಕ್ಯೂಬ್ಸ್ ಹಾಕಿ. ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನೂಡಲ್ಸ್ ಹಾಕೋಣ. ನಾವಿಲ್ಲಿ ರೆಡಿ ಮಾಡಿಟ್ಟಂತಹ ಬಾಯ್ಲ್ ಮಾಡಿಟ್ಟಂತಹ ನೂಡಲ್ಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನಾನಿಲ್ಲಿ. ನೋಡಿ ಈ ಥರ ಇದೆಲ್ಲ ನೂಡಲ್ಸನ್ನು ಇದಕ್ಕೆ ಹಾಕಿದ್ದೇನೆ. ಈಗ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ಫ್ರೆಂಡ್ಸ್ ಕರೆಕ್ಟಾಗಿ ಒಂದು ಮಿಕ್ಸ್ ಮಾಡಬೇಕು, ಇಲ್ಲ ಅಂದರೆ ಏನಾಗ್ತದೆ ಈ ಮಸಾಲೆ ಎಲ್ಲ ಕೆಳಗಡೆ ಇರ್ತದೆ, ಇದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಇದೇ ಒಂದು ಕಷ್ಟದ ಕೆಲಸ ಅಂತ ನನಗೆ ಅನ್ನಿಸ್ತದೆ. ನೂಡಲ್ಸ್ ಈ ಥರ ಎಲ್ಲ ಏನಾದರೂ ಮಾಡುವಾಗ, ಸ್ಪೆಗೆಟಿ ಎಲ್ಲ ಮಾಡುವಾಗ ನನಗೆ ಇದು ಕಷ್ಟ ಅಂತ ಅನ್ನಿಸ್ತದೆ ಮಿಕ್ಸ್ ಮಾಡೋದು. ಇಲ್ಲಿ ನಮ್ಮ ಚಿಕನ್ ಕೂಡ ರೆಡಿಯಾಗಿದೆ. ನಾನು ಗ್ಯಾಸನ್ನು ಆಫ್ ಮಾಡ್ತೇನೆ. ನೋಡಿ ಈ ಥರ ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಈಗ ಇದರ ಮೇಲೆ ಈ ಥರ ಚಿಕನ್ ಹಾಕ್ತಾ ಇದ್ದೇನೆ. ನೂಡಲ್ಸ್ ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿದ ಮೇಲೆ ಈ ಚಿಕನ್ ಹಾಕಿ ಇನ್ನೂ ಎಲ್ಲ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ ಈ ಥರ. ಬೇಕಾದರೆ ನೀವು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಬೋದು, ನಿಮ್ಮ ಇಷ್ಟ. ನೋಡಿ ಈ ಥರ ರೆಡಿ. ಮೊಟ್ಟೆ ಹಾಕೋದಾದ್ರೆ ಮೊಟ್ಟೆಯನ್ನು ಕೂಡ ಫ್ರೈ ಮಾಡಿ ಹಾಕ್ಕೊಳ್ಬೋದು. ಉಪ್ಪು ಸ್ವಲ್ಪ ಚಪ್ಪೆ ಉಂಟು, ಅದಕ್ಕೋಸ್ಕರ ಉಪ್ಪು ಕೂಡ ಆ್ಯಡ್ ಮಾಡಿದ್ದೇನೆ. ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ನನ್ನ ಇಷ್ಟ ಆಯಿತು ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ಥರ ನೀವು ಸಪೋರ್ಟ್ ಮಾಡ್ತಾ ಇರಿ. ತುಂಬ ಈಸಿಯಾಗಿದೆ, ಟ್ರೈ ಮಾಡಿ ನೀವು ಕೂಡ. ನೂಡಲ್ಸ್ ಪಾಸ್ತಾ ಏನು ಇದ್ದರೆ ಇದೇ ಥರ ಮೊಟ್ಟೆ ನೀವು ಫ್ರೈ ಮಾಡಿ ಹಾಕೋದಾದರೆ ಇದಕ್ಕೆ ಮೊಟ್ಟೆಯನ್ನು ಫ್ರೈ ಮಾಡಿ ಮೇಲಿಂದ ಹಾಕ್ಬೋದು. ನಾನಿನ್ನು ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸಿಕೊಡಿ ಫ್ರೆಂಡ್ಸ್.